ಚಾಂದ್ರಮಾನ ಯುಗಾದಿ ಹೊಸ ಸಂವತ್ಸರದ ಗಾಳಿಯನ್ನ ಬೀಸಿದೆ. ವಿಶ್ವಾವಸು ಸಂವತ್ಸರ ಮುಗಿದು ಪರಾಭವ ಸಂವತ್ಸರ ಆರಂಭವಾಗಿದೆ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ಸಂವತ್ಸರ ಕಳೆದರೂ ಹೊಸ ನಾಯಕತ್ವದ ಶಕೆ ಮಾತ್ರ ಆರಂಭವಾಗ್ತಾ ಇಲ್ಲ. ಮತ್ತೊಂದು ಸುತ್ತಿನ ದೆಹಲಿ ಯಾತ್ರೆ ಮುಗಿಸಿ ಬಂದಿರುವಂತಹ ಡಿಸಿಎಂ ಡಿಕೆಶಿ ಅಧಿಕಾರ ಹಂಚಿಕೆಯನ್ನ ಕಾಲನ ನಿರ್ಣಯಕ್ಕೆ ಬಿಟ್ಟಿದ್ದಾರೆ. ಯಾರ ಹತ್ರ ಏನ್ ಚರ್ಚೆ ಮಾಡಿದ್ದೀನಿ ಏನ್ ಮಾಡಿದ್ದೀನಿ ಅಂತ ನಾನೇನು ಹೇಳಕ್ ಹೋಗಲ್ಲ. ಕಾಲ ನಿರ್ಣಯ ಮಾಡ್ತದೆ. ವೇಕೆನ್ಸಿ ಇಲ್ಲ ಅಂತಾನೂ ಹೇಳಿದ್ದಾರೆ, ಪಕ್ಷ ಶಾಸಕರು ತೀರ್ಮಾನ ಮಾಡ್ತಾರೆ ಅಂತಾನೂ ಹೇಳಿದ್ದಾರೆ. ಸಂಕ್ರಾಂತಿ ಆಯಿತು, ಶಿವರಾತ್ರಿ ಜಾಗರಣೆನೂ ಮುಗೀತು. ಇದೀಗ ಯುಗಾದಿಗೆ ಬೇವು ಬೆಲ್ಲನೂ ಸವದಿದ್ದಾಯಿತು. ರಾಜ್ಯ ರಾಜಕೀಯ ಕ್ರಾಂತಿಗಳ ಗುಮ್ಮ ಕೂಡ ಗೂಡು ಸೇರಿದೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಮಂಜುಗಡ್ಡೆಯಂತೆ ಹೆಪ್ಪುಗಟ್ಬಿಟ್ಟಿದೆ. ಈ ಮಧ್ಯೆ ಕಾಲಾಯ ತಸ್ಮೈ ನಮಃ ಧೈರ್ಯಂ ಸರ್ವತ್ರ ಸಾಧನ ಮಂತ್ರ ಪಠಿಸ್ತಾ ಇರೋ ಡಿಸಿಎಂ ಡಿಕೆಶಿ ಕಾಲನ ಮೊರೆ ಹೋಗಿದ್ದಾರೆ. ಅಧಿಕಾರ ಹಂಚಿಕೆ ಕುರಿತು ಕಾಲವೇ ನಿರ್ಣಯ ಮಾಡಲಿದೆ. ಮತ್ತೊಂದು ಸುತ್ತಿನ ದಿಲ್ಲಿ ಯಾತ್ರೆ ಬಳಿಕ ಡಿಕೆ ತಾಳ್ಮೆ ಮಂತ್ರ. ಗ್ಯಾರಂಟಿ ಸರ್ಕಾರಕ್ಕೆ ಹತ್ತತ್ರ 3 ವರ್ಷ ಮುಗಿತಾ ಬಂತು. ಸಿದ್ದರಾಮಯ್ಯ ಶಕೆ ಮುಗಿಯುತ್ತೆ ಅಂದ್ಕೊಂಡಿದ್ದು ನೆರವೇರಿಲ್ಲ. ಕನಕಾಧಿಪತಿ ಡಿಕೆಶಿ ಸತತ ದೆಹಲಿ ಯಾತ್ರೆ ಮಾಡಿದ್ರೂ ಕೈಗೂಡಿಲ್ಲ. ಕುರ್ಚಿ ಮ್ಯಾಟ್ರಿಗೆ ಕನ್ಕ್ಲೂಷನ್ ಸಿಕ್ತಿಲ್ಲ. ಯುಗಾದಿ ಹಬ್ಬದ ಹೊತ್ತಿಗೆ ಮತ್ತೊಂದು ಸುತ್ತಿನ ದೆಹಲಿ ಪ್ರವಾಸ ಮುಗಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ. ದೆಹಲಿಯಲ್ಲಿ 2 ದಿನಗಳ ಕಾಲ ತಂಗಿದ್ದು ಏನಾದ್ರೂ ಫಲಪ್ರದ ಆಯ್ತಾ ಎಂಬ ಪ್ರಶ್ನೆಗೆ ಡಿಸಿಎಂ ಡಿಕೆಶಿ ಕಾಲವೇ ನಿರ್ಣಯ ಮಾಡುತ್ತೆ ಅನ್ನೋ ಮೂಲಕ ಕಾಲನ ಮೊರೆ ಹೋಗಿದ್ದಾರೆ. ತಪ್ಪೇನಿದೆ, ಅವರೆಲ್ಲ ಮಂತ್ರಿ ಆಗ್ಬೇಕು ಅಂತ ಆಸೆ ಪಟ್ಟವ್ರು ತಪ್ಪೇನಿದೆ. ಕಂಟಿನ್ಯೂಸ್ ಮೀಟಿಂಗ್ ನಡೀತಾ ಇದೆ. ಒಂದ್ ಕಡೆ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ MLAs, ಮತ್ತೆ ಥರ್ಡ್ ಟೈಮ್, ಫೋರ್ತ್ ಟೈಮ್ MLAs ರೆಕಮೆಂಡೇಶನ್ ಲೆಟರ್ ಕೂಡ ಇದು ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ನಾನು ಪುನರ್ರಚನೆ ಮಾಡ್ತೀನಿ ಅಂತ ಅವ್ರು ಹೇಳಿದಾರಲ್ಲ, ಅವ್ರು ಹೇಳಿದ್ಮೇಲೆ ಖಾಲಿ ನಮ್ಗೆ ಚಾನ್ಸ್ ಇದೆ ಅಂತ ಟ್ರೈ ಮಾಡ್ತಾರೆ. ಪುನರ್ರಚನೆನೋ ಅಥವಾ ಅಧಿಕಾರ ಹಂಚಿಕೆ ಅನ್ನೋದು ಗೊಂದಲ ಸರ್, ಕಾಲ ನಿರ್ಣಯ ಮಾಡ್ತಾರೆ. ನಾನೆಲ್ಲ ಚರ್ಚೆ ಮಾಡಕ್ ಹೋಗಲ್ಲ. ಯಾರ ಹತ್ರ ಏನ್ ಚರ್ಚೆ ಮಾಡಿದ್ದೀನಿ ಏನ್ ಮಾಡಿದ್ದೀನಿ ಅಂತ ನಾನೇನು ಹೇಳಕ್ ಹೋಗಲ್ಲ. ಕಾಲ ನಿರ್ಣಯ ಮಾಡ್ತದೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗಲ್ವಾ? ವೇಣುಗೋಪಾಲ್ ಹೇಳಿಕೆಗೆ ಡಿಕೆಶಿ ಹೇಳಿದ್ದೇನು? ಸದ್ಯಕ್ಕೆ ವೇಕೆನ್ಸಿ ಖಾಲಿ ಇಲ್ಲ, ಸಿಎಂ ಬದಲಾವಣೆ ಆಗಲ್ಲ ಎಂಬ ರೀತಿಯಲ್ಲಿ ಮಾತನಾಡಿದ್ದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹೇಳಿಕೆಗೆ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ. ವೇಕೆನ್ಸಿ ಬಗ್ಗೆ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ನೋಡಿದ್ದೀನಿ, ವೇಕೆನ್ಸಿ ಇಲ್ಲ ಅಂತಾನೂ ಹೇಳಿದ್ದಾರೆ, ಪಕ್ಷ ಶಾಸಕರು ತೀರ್ಮಾನ ಮಾಡ್ತಾರೆ ಅಂತಾನೂ ಹೇಳಿದ್ದಾರೆ. ರಾಜ್ಯ ಬಜೆಟ್ ಮಂಡನೆ ಬೆನ್ನಲ್ಲೇ ನಾಯಕತ್ವ ಬದಲಾವಣೆ ಆಗುವ ಲಕ್ಷಣಗಳು ಗೋಚರಿಸಿದ್ವು. ಆದರೆ ಇದೇ ಹೊತ್ತಲ್ಲಿ ಪಂಚರಾಜ್ಯಗಳ ಚುನಾವಣಾ ಅಗ್ನಿ ಪರೀಕ್ಷೆ ಎದುರಾಗಿದೆ. ಹೀಗಾಗಿ ಸಿಎಂ ಚೇಂಜ್ ವಿಚಾರ ಹೈಕಮಾಂಡ್ಗೆ ಧರ್ಮ ಸಂಕಟಕ್ಕೆ ತಂದಿಟ್ಟಿದೆ. ಅಹಿಂದ ಮತಗಳ ಡೆಪಾಸಿಟ್ ಇಟ್ಕೊಂಡಿರುವ ಸಿದ್ದರಾಮಯ್ಯರಿಂದ ಬಲವಂತವಾಗಿ ಅಧಿಕಾರ ಕಿತ್ಕೊಳ್ಳುವ ಧೈರ್ಯ ತೋರಲಾಗ್ತಾ ಇಲ್ಲ. ಇತ್ತ ಡಿಸಿಎಂ ಡಿಕೆಶಿಗೂ ವಿವೇಕ ಜಾಗೃತ ಆದಂತಿದೆ. ಧೈರ್ಯಸ್ಥರಾದವರಲ್ಲಿ ವಿವೇಕ, ವಿವೇಚನೆಯೂ ಇರಬೇಕಾಗುತ್ತೆ. ಇಲ್ದಿದ್ರೆ ಅಪಘಾತ ಖಚಿತ. ಅಷ್ಟರ ಮಟ್ಟಿಗೆ ಡಿಕೆಶಿ ವಿವೇಕ ಹೊಂದಿದ್ದಾರೆಂದ್ರೆ ಅವರೊಳಗೆ ಪಳಗಿದ ರಾಜಕಾರಣಿ ಕೆಲಸ ಮಾಡ್ತಿದ್ದಾನೆ ಅಂತಾನೆ ಅರ್ಥ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆಯ ಫಲ ಸಿಗುವ ವಿಶ್ವಾಸ ಅಂತೂ ಇದ್ದೇ ಇದೆ. ಇದನ್ನೆಲ್ಲ ನೋಡಿದ್ರೆ ಕಾಲಾಯ ತಸ್ಮೈ ನಮಃ ಅಂತ ಹೇಳಬಹುದು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.